ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ನಿನಗೆ ಉತ್ತಮವಾದ ದಾರಿಯಲ್ಲಿ ನಡೆಯುತ್ತಿರುವಾಗ ಕೆಲವೊಮ್ಮೆ ಒಂದು ಪರೀಕ್ಷೆಯ ಹಾಗೆ ನಕಾರಾತ್ಮಕ ವಿಷಯಗಳು ನಿನ್ನ ಗಮನವನ್ನು ಸೆಳೆಯಬಹುದು. ಕೋಪದ ರೂಪದಲ್ಲಿ, ದುಃಖದ ರೂಪದಲ್ಲಿ, ಜಗಳದ ರೂಪದಲ್ಲಿ ಅಥವಾ ಭಯದ ರೂಪದಲ್ಲಿ. ಅಂಥ ಸಂದರ್ಭಗಳಲ್ಲಿ ನಿನ್ನ ಮುಖ್ಯವಾದ ಉದ್ದೇಶವನ್ನು ನೆನಪಿಸಿಕೊಂಡು ಶಾಂತವಾಗು. ನಿನ್ನ ಗಮನವನ್ನು ನಿನ್ನ ಲಕ್ಷ್ಯದ ಕಡೆ, ನಿನ್ನ ಸಂತೋಷದ ಕಡೆ, ನಿನ್ನ ನೆಮ್ಮದಿಯ ಕಡೆ ತಿರುಗಿಸು. ನಿನ್ನಲ್ಲಿಯೇ ಲಭ್ಯವಿರುವ ನಿನ್ನ ಶಕ್ತಿಯ ಮೇಲೆ ನಂಬಿಕೆಯನ್ನು ತೋರಿಸು. ನಿನ್ನ ಶಕ್ತಿಯಾಗಿ ನಿನ್ನಲ್ಲಿಯೇ ಈ ಸಾಯಿ ನಾನಿದ್ದೇನೆ. ಒಂದಲ್ಲ, ನಿನಗೆ ಹೇರಳವಾದ ದಿವ್ಯಶಕ್ತಿಗಳ ಆಶೀರ್ವಾದವಿದೆ. ಎಲ್ಲರ ಹಾಗೆ ನೀನಿರದ ಕಾರಣ ನಿನ್ನ ಅನನ್ಯತೆಯನ್ನು ಮೊದಲು ನೀನು ಗೌರವಿಸಿ ತನಗೋಸ್ಕರ ಹೊಸ ದಾರಿಯನ್ನು ನೀನೇ ರಚಿಸು. ನಿನ್ನಲ್ಲಿ ಆ ಸಾಮರ್ಥ್ಯವಿದೆ ಎಂದು ನಂಬು. ಆ ದಾರಿಯಲ್ಲಿ ನಿನಗೆ ನನ್ನ ಹೆಜ್ಜೆಗಳ ಗುರುತು ಸಿಗುತ್ತದೆ. ನೀನು ನನ್ನ ಮಗು. ನಿನ್ನ ಮೇಲೆ ನನಗೆ ಅಪಾರವಾದ ಪ್ರೀತಿ ಇದೆ. ಯಾರೂ ಇಲ್ಲವೆಂದು ಅನಿಸಿದರೆ ತನ್ನ ಜೊತೆ ಮಾತನಾಡು. ತನಗೆ ಧೈರ್ಯವನ್ನು ನೀಡು. ತನಗೆ ತಾನೇ ಗುರುವಾಗಿರು. ನಿನ್ನಲ್ಲಿ ಆ ಗುರುವಾಗಿ ನಾನಿರುತ್ತೇನೆ. ನಿನ್ನೊಳಗಿನ ಧ್ವನಿಯಾಗಿ ಈ ಸಾಯಿ ಇರುತ್ತೇನೆ. ನನ್ನ ಮಗುವೆ, ನಿನ್ನ ಸಾಯಿ ನಿನ್ನ ಮಾರ್ಗವಾಗಿ, ನಿನ್ನ ಗುರುವಾಗಿ, ನಿನ್ನ ಜೀವನವಾಗಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.